ಜೂನ್ 25ನೇ ತಾರೀಕು 1975ರಂದು ತುರ್ತು ಪರಿಸ್ಥಿತಿ ತಂದು 49 ವರ್ಷ ಪೂರ್ಣ ಆಗಿ 50ನೇ ವರ್ಷಕ್ಕೆ ಕಾಲಿಟ್ಟಿದೆ. ನಿನ್ನೆ ಕಾಂಗ್ರೆಸ್ನವರು ಸಂವಿಧಾನ ಪ್ರತಿ ಇಟ್ಕೊಂಡು ಮೊನ್ನೆ ಲೋಕಸಭೆಗೆ ಹೋಗಿದ್ದನ್ನು ನಾನು ನೋಡಿದೆ. ಮಲ್ಲಿಕಾರ್ಜುನ್ ಖರ್ಗೆಯವರ ಭಾಷಣವನ್ನು ಕೇಳಿದೆ. ಮಲ್ಲಿಕಾರ್ಜುನ್ ಖರ್ಗೆಯವರಿಗೆ ಒಂದು ಗಾದೆ ಮಾತು ಅಪ್ಲೈ ಆಗತ್ತೆ. ನೀವು ಅವತ್ತು ಯಂಗ್ ಟರ್ಕ್ ಇದ್ರಿ, ಇಂದಿರಾ ಬ್ರಿಗೇಡ್ನ ಸದಸ್ಯರಿದ್ರಿ. ಯಾರು ತುರ್ತು ಪರಿಸ್ಥಿತಿ ತಂದಿದ್ದು? ಮೂಲಭೂತ ಹಕ್ಕುಗಳನ್ನು ಕರ್ಟೈಲ್ ಮಾಡಿದವರು ಯಾರು? ಕೊಂದರೂ ಕೇಳಂಗಿಲ್ಲ ಅಂತ ಹೇಳಿ ಕೋರ್ಟ್ ಮುಂದೆ ಫರ್ಮಾನ್ ಹೊಡೆಸ್ತವ್ರು ಯಾರು? ವಿರೋಧ ಪಕ್ಷದ ನಾಯಕರುಗಳನ್ನೆಲ್ಲ ಜೈಲಿಗೆ ಹಾಕಿ ಪ್ರಜಾಪ್ರಭುತ್ವದ ಕತ್ತಿಸಿದವರು ಯಾರು? ಇದೆಲ್ಲ ಮಾಡಿದ್ದು ರಾಷ್ಟ್ರಹಿತಕ್ಕ? ಇದೆಲ್ಲ ಮಾಡಿದ್ದು ನರೇಂದ್ರ ಮೋದಿಯವರ ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಅವರ? ಇದೆಲ್ಲ ಮಾಡಿದ್ದು ನೀವು ಯಾವ ಇಂದಿರಾ ಬ್ರಿಗೇಡ್ನ ಸದಸ್ಯರಾಗಿದ್ರೋ ಅದೇ ಶ್ರೀಮತಿ ಇಂದಿರಾ ಗಾಂಧಿಯವರು. ಇದನ್ನೆಲ್ಲವನ್ನು ಲೀಡ್ ಮಾಡಿದ್ದು ಅವ್ರ ಮಗ ಸಂಜಯ್ ಗಾಂಧಿಯವರು. ಅವ್ರು ಬಂದಾಗೆಲ್ಲ ಬಹುಪರಾಗಿ ಕೇಳ್ತಿದ್ದವ್ರ ಸಾಲಿನಲ್ಲಿ ನೀವು ಇದ್ರಿ. ನಿಮಗೇನು ನೈತಿಕತೆ ಇದೆ? ಒಂದು ವೇಳೆ ಇಂದಿರಾಜಿ ಥರನೇ ನರೇಂದ್ರ ಮೋದಿಯವರು ನಡ್ಕೊಂಡಿದ್ರೆ ನೀವೆಲ್ಲ ಹೊರಗಡೆ ಬಂದು ಸಂವಿಧಾನ ಪ್ರತಿ ಹಿಡ್ಕೊಳ್ಳೋಕೆ ಅವಕಾಶವೇ ಇರ್ತಿರ್ಲಿಲ್ಲ. ಸರ್ವಾಧಿಕಾರದ ಬಗ್ಗೆ ಮಾತಾಡುವ ಅವಕಾಶವೂ ನಿಮಗಿರ್ತಿರ್ಲಿಲ್ಲ. ಯಾಕೆಂದರೆ ಸರ್ವಾಧಿಕಾರಿ ಮಾತಾಡೋ ಅವಕಾಶನೂ ಕೊಟ್ಟಿರಲಿಲ್ಲ. ಶ್ರೀಮತಿ ಇಂದಿರಾ ಗಾಂಧಿಯವರು ಸರ್ವಾಧಿಕಾರ ಹೇರಿದಾಗ ಮಾತಾಡೋ ಅವಕಾಶನೂ ಕೊಟ್ಟಿರಲಿಲ್ಲ. ಮಾಧ್ಯಮದ ಸ್ವಾತಂತ್ರ್ಯವನ್ನು ಕಿತ್ಕೊಂಡು ಸಂಪಾದಕೀಯನೂ ಕೂಡ ಏನು ಬರಿಬೇಕು ಅಂತ ಡಿಕ್ಟೇಟ್ ಮಾಡ್ತಾ ಇದ್ರು. ಅದು ಡಿಕ್ಟೇಟರ್ಶಿಪ್ಪು. ಯಾವುದನ್ನು ಸಂಪಾದಕೀಯ ಬರಿಬೇಕು ಅಂತ ಡಿಕ್ಟೇಟ್ ಮಾಡ್ತಿದ್ರು, ಅದು ಡಿಕ್ಟೇಟರ್ಶಿಪ್ಪು. ಆವಾಗ ನಿಮ್ಮ ಬಾಯಿಯಿಂದ ಇಂದಿರಾಜಿ ಬಹುಪರಾಕ್ ಹೊರತುಪಡಿಸಿದ್ರೆ ಇನ್ನೇನು ಬಂದಿತ್ತು? ಸಂವಿಧಾನ ಉಳಿಸಿ ಅಂತ ಏನಾರು ಹೋರಾಟ ಮಾಡಿದ್ರ? ನೀವೇನಾದ್ರೂ ಅವತ್ತು ನಿಮಗಿದ್ದಂಥ ಶಾಸಕ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈ ಸಂವಿಧಾನ ಪ್ರತಿ ಹಿಡ್ಕೊಂಡಿದ್ರೆ ಇವತ್ತು ನಿಮ್ಮ ಹೋರಾಟಕ್ಕೊಂದು ಗೌರವ ಇರ್ತಿತ್ತು. ಸಂವಿಧಾನ ಪ್ರತಿ ಹಿಡ್ಕೊಂಡಿರೋದಕ್ಕೊಂದು ಗೌರವ ಇರ್ತಿತ್ತು. ಅವತ್ತು ನೀವು ಎಲ್ಲವನ್ನೂ ಮರೆತು ಜೈ ಅಂದ್ರಿ. ಈಗ ವೃದ್ಧನಾರಿ ಪತಿರ್ವತೆ ಅನ್ನೋ ಗಾದೆ ಮಾತಿನಂತೆ ಈಗ ಸಂವಿಧಾನ ಪ್ರತಿಯನ್ನು ಕೈಲಿ ಹಿಡ್ಕೊಂಡಿದ್ದೀರಿ. ಅವಾಗ ಮಾಡಬಾರ್ದೆಲ್ಲ ಮಾಡಿದ್ರಿ. ರಾಜಕೀಯ ವಿರೋಧಿಗಳ ಮೇಲೆ ದೌರ್ಜನ್ಯ ಮಾಡಿದ್ರಿ, ಮಾಧ್ಯಮಗಳ ಮೇಲೆ ದೌರ್ಜನ್ಯ ಮಾಡಿದ್ರಿ. 350ಕ್ಕೂ ಹೆಚ್ಚು ಪತ್ರಕರ್ತರನ್ನ ಕೇವಲ ನಿಮಗೆ ಬಹುಪರ ಕೇಳಲಿಲ್ಲ ಅನ್ನೋ ಕಾರಣಕ್ಕೆ ಬಂಧಿಸಿ ಜೈಲಲ್ಲಿ ಇಟ್ರಿ. ನಿಮಗೆ ಮರ್ತೋಗಿದೆ ಅಂತ ಅನಿಸುತ್ತೆ. ಬೆಂಗಳೂರು, ಧಾರವಾಡ, ಬೆಳಗಾಂ, ಬಳ್ಳಾರಿ, ಕಲಬುರ್ಗಿ ಜೈಲುಗಳು ಕೂಡ ಭರ್ತಿಯಾಗಿದ್ದು. ಅವರೆಲ್ಲ ಜೈಲುಗಳೇ ರಾಜಕೀಯ ನಾಯಕರನ್ನು ತುಂಬಿದ್ರಲ್ಲ, ಪತ್ರಕರ್ತರನ್ನು ತುಂಬಿದ್ರಲ್ಲ, ಹೋರಾಟಗಾರರನ್ನು ತುಂಬಿದ್ರಲ್ಲ. ಅವರೆಲ್ಲರೂ ಪ್ರಜಾಪ್ರಭುತ್ವದ ಪರವಾಗಿ ಧ್ವನಿ ಎತ್ತಿದವರು. ಅವರೆಲ್ಲರೂ ಸಂವಿಧಾನ ಉಳಿಸಿ ಅಂತ ಧ್ವನಿ ಎತ್ತಿದವರು. ಅವತ್ತು ನೀವು ಆಡಳಿತ ಪಕ್ಷದಲ್ಲಿದ್ರಿ, ತುರ್ತು ಪರಿಸ್ಥಿತಿ ಹೇರಿದವರ ಪಕ್ಷದಲ್ಲಿದ್ರಿ, ಸಂವಿಧಾನವನ್ನು ಕಿತ್ಕೊಂಡವ್ರ ಪಕ್ಷದಲ್ಲಿದ್ರಿ. ಇವತ್ತು ಯಾವ ನೈತಿಕತೆ ಇದೆ ನಿಮಗೆ ಸಂವಿಧಾನ ಪ್ರತಿ ಹಿಡ್ಕೊಳ್ಳೋಕ್ಕೆ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನೀವು ಅವತ್ತು ಯುವ ವಕೀಲರು, ಸಮಾಜವಾದಿ ನಾಯಕರು, ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟದಲ್ಲಿ ನಾನು ಪಾಲ್ಗೊಂಡಿದ್ದೆ ಅಂತ ಹೇಳಿದ್ದನ್ನು ನಾನು ಕೇಳಿದ್ದೆ. ನೀವು ಸಮರ್ಥಿಸ್ತೀರಾ ತುರ್ತು ಪರಿಸ್ಥಿತಿನ? ಸಮರ್ಥಿಸೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪಾರ್ಟಿ ಕ್ಷಮೆಯಾಚನೆ ಮಾಡಬೇಕು. ತುರ್ತು ಪರಿಸ್ಥಿತಿ ಒಂದು ಘೋರ ಅಪರಾಧ, ನಾವು ಮಾಡಬಾರ್ದು, ಪಾಪ ಮಾಡಿತ್ತು ನಮ್ಮ ಪಾರ್ಟಿ ಅನ್ನೋ ಒಂದು ಮಾತು ನಿಮ್ಮ ಬಾಯಿಂದ ಬಂದರೆ ಅದಕ್ಕೂ ನಿಮಗೆ ಒಂದು ಅರ್ಥ ಇರುತ್ತೆ. ಅದು ಬರಲಿಲ್ಲ ಅಂದರೆ ಅವತ್ತಿನ ಸಮಾಜವಾದಿ ಸಿದ್ದರಾಮಯ್ಯನವರು ಇವತ್ತಿಲ್ಲ ಅನ್ನುವಂಥ ಸಂದೇಶ ಹೋಗುತ್ತೆ. ಇವತ್ತಿರೋ ಸಿದ್ದರಾಮಯ್ಯನವರು ಕೇವಲ ತನ್ನ ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ರಾಜಕಾರಣ ಮಾಡೋ ಸಿದ್ದರಾಮಯ್ಯನವರು ಇದ್ದಾರೆ, ಸಂವಿಧಾನ ಉಳಿಸೋ ಸಿದ್ದರಾಮಯ್ಯನವರು ಇಲ್ಲ ಅನ್ನೋದು ಸಂದೇಶ ಹೋಗುತ್ತೆ. ಈಗ ಒಂದ್ ಕಡೆ ಹಾಲಿನ ರೇಟ್ ಜಾಸ್ತಿ ಮಾಡಿದ್ದೀರಿ ಅಂತ ನೀವು ಹೇಳ್ತಿದ್ದೀರಿ, ಸರ್ಕಾರ ಹೇಳ್ತಿದೆ 50 ಮಿಲಿ ಜಾಸ್ತಿ ಕೊಡ್ತಾ ಇದ್ದೀವಿ ಅಂತ. ಯಾವ್ದು ರೇಟ್ ಬಿಟ್ಟಿದ್ದಾರೆ ಹೇಳಿ? ಹೇಳಿದಲ್ಲಿ ಇವರಿಗೆ ಯಾವುದು ರೇಟ್ ಉಳಿಸಿದ್ದಾರೆ ಇವ್ರು ಹೇಳಿ?
ಯಾವ್ದು ರೇಟ್ ಉಳಿಸಿದ್ದಾರೆ? 1 ಲೀಟ್ರಿಗೆ 4 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ನಾವು ಹೆಚ್ಚುವರಿ ಹಾಲು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಯಾವುದ್ರ ರೇಟ್ ಉಳಿಸಿದ್ದಾರೆ ಕೇಳಿ ಅವ್ರನ್ನ. ಯಾವುದ್ರ ಬೆಲೆ ಇನ್ನೂ ನಾವು ಏರಿಸಿಲ್ಲ ಅಂತ ಅನ್ನೋದು, ಉಳಿಸಿರೋದು ಯಾವುದಿದೆ ಕೇಳಿ. ಉಳಿಸಿರೋದು ಅವರಷ್ಟೇ. ನೆನ್ನೆನೂ ಹೇಳಿದ್ದೀನಿ ನಾನು, ಉಸಿರಾಡ ಗಾಡಿ ಅದಕ್ಕೊಂದು ಟ್ಯಾಕ್ಸ್ ಹಾಕ್ಬೇಕು ಇವರು. ಈ ಅವರೊಂದು BCG ಅಂತ ಬಾಸ್ಟನ್ ಕನ್ಸಲ್ಟೆಂಟ್ ಗ್ರೂಪ್ ಅಂತ ಒಂದು ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಕಾಸು ಕೊಟ್ಟರೆ ಸಲಹೆ ಕೊಡ್ತಾರೆ, ಪುಕ್ಷಟೆ ಸಲಹೆ ಕೊಡಲ್ಲ ಅವರು. ಅವ್ರು ಸಲಹೆ ಕೊಟ್ಟರೋದು ಏನು ಗೊತ್ತಾ? ಆಸ್ತಿ ಮಾರಿ, ಅಡ ಇಡಿ, ಬೆಲೆ ಏರಿಕೆ ಮಾಡಿ. ನಾಳೆ ಅವ್ರು ಸಲಹೆ ಕೊಡ್ತಾರೆ, ವಿಧಾನಸೌಧ ಮಾರಿ, ಸರ್ಕಾರಿ ಆಸ್ತಿಗಳನ್ನು ಕಾಡಿಗೆ ಬೆಂಕಿ ಹಾಕಿದರೆ ಇದ್ದಲು ಮಾರ್ಬೋದು, ಮರ ಸುಟ್ಟರೆ ಇದ್ದಲು ಬರುತ್ತೆ. ಆ ಥರದ ಸಲಹೆ ಕೊಡೋಕ್ಕೆ ಇವ್ರು ಕಾಸು ಕೊಡಬೇಕಾ ಹೇಳಿ? ಅವ್ರ ಸಲಹೆ ಮೂಲಭೂತ ಸೌಕರ್ಯದ ಅಭಿವೃದ್ಧಿಗೆ, ಜಿಲ್ಲೆಗಳಲ್ಲಿ ಇಂಡಸ್ಟ್ರಿಯಲ್ ಪಾರ್ಕ್ ಮಾಡೋದಕ್ಕೆ, ಉದ್ಯೋಗ ಸೃಷ್ಟಿಗೆ, ಆ ಮೂಲಕ ಉದ್ಯೋಗ ಸೃಷ್ಟಿಯ ಮೂಲಕ ಆದಾಯ ಕ್ರೋಢೀಕರಣಕ್ಕೆ ಏನೋ ಸಲಹೆ ಬಂದಿದೆಯಾ? ಆಸ್ತಿ ಮಾರಿಯನ್ನು ಸಲಹೆ ಕೊಡೋದಕ್ಕೆ ವಿದೇಶದಿಂದ ಕನ್ಸಲ್ಟೆಂಟ್ ಅಪಾಯಿಂಟ್ ಮಾಡ್ಕೊಬೇಕೇನ್ರಿ? ಇದಕ್ಕೆ ಯಾರು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾ? ನಾಳೆ ಇಂಥವರೇ ಸಲಹೆ ಕೊಡೋದು, ಮನೆ ಸುಟ್ಟರೆ ಇದ್ಲು ಮಾರ್ಬೋದು ಅಂಥೇಳಿ. ಆ ಥರದ್ದೇ ಸಲಹೆ ಕೊಡೋದು ಇಂಥವ್ರು. ಅದಕ್ಕೊಂದು ಆ ಕನ್ಸಲ್ಟೆಂಟ್ ಗ್ರೂಪಿಗೆ ಕಾಸು ಬೇರೆ ಕೊಡಬೇಕು, ದುಡ್ಡು ಬೇರೆ. ಇದಕ್ಕಿಷ್ಟು ಅಗಾಧ ಅನುಭವ ಬೇಕಾ? ಸುದೀರ್ಘ ಹಣಕಾಸು ಖಾತೆ ಸಚಿವರಾಗಿ ಬಜೆಟ್ ಮಂಡಿಸಿದ ಕೀರ್ತಿಗೆ ಭಾಜನರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ ಬೇಕಾ ಈ ಮನೆ ಹಾಳು ಸಲಹೆಯನ್ನು ಸ್ವೀಕಾರ ಮಾಡೋಕ್ಕೆ? ಬೆಲೆ ಏರಿಕೆ ಮಾಡೋದಕ್ಕೆ ಇಷ್ಟು ಅಗಾಧ ಅನುಭವ ಬೇಕಾ? ಎಲ್ಲದ್ರ ಬೆಲೆ ಏರಿಸೋದಕ್ಕೆ? ಎಲ್ಲದ್ರ ಬೆಲೆ ಏರಿಸೋದೇ ಇವ್ರ ಪಕ್ಷದ ನೀತಿ. ಇವ್ರು ಏನು ಹೇಳ್ತಾರಲ್ಲ, ಖಜಾನೆ ಭರ್ತಿಯಾಗಿದೆ, ತುಂಬು ತುಳುಕ್ತಿದೆ. ಖಂಡಿತ ಇಲ್ಲ, ಖಜಾನೆ ದಿವಾಳಿಯಾಗಿದೆ. ಅದಕ್ಕಾಗಿಯೇ 10-11 ತಿಂಗಳಿಂದ ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ. ಈಗಾಗಲೇ 5 ಜನ ಗುತ್ತಿಗೆದಾರರು ತಮ್ಮ ಅಸಹಾಯಕತೆಯಿಂದ ನರಳಾಡಿ ಸರ್ಕಾರಕ್ಕೆ ಹೇಳಬೇಕಾದ್ದನ್ನೆಲ್ಲ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಸರ್ಕಾರಿ ಅಧಿಕೃತ ಲೆಕ್ಕಾಚಾರದ ಪ್ರಕಾರ ಆತ್ಮಹತ್ಯೆ ಮಾಡಿಕೊಂಡ್ರ ರೈತರ ಸಂಖ್ಯೆ 750 ದಾಟಿದೆ. ಈಗಾಗಲೇ ಅಧಿಕೃತವಾಗಿ ಹೇಳ್ತಾ ಇರೋದು ನಾನು, 750 ದಾಟಿದೆ. 8 ತಿಂಗಳಿಂದ ಹಾಲಿನ ಸಬ್ಸಿಡಿಯನ್ನು ಕೊಟ್ಟಿಲ್ಲ. 8 ತಿಂಗಳಿಂದ ತುಂಬಿ ತುಳುಕ್ತಾ ಇದ್ದರೆ ಇದೆಲ್ಲ ಕೊಡ್ತಿದ್ರು. ಕಳೆದ ಅಕಾಡೆಮಿಕ್ ಇಯರಲ್ಲಿ ಯಾರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಿದ್ರು ಅವರಿಗೆ ಸಂಬಳ ಕೊಟ್ಟಿಲ್ಲ. 1 ವರ್ಷದ ಸಂಬಳ ಕೊಟ್ಟಿಲ್ಲ, 1 ತಿಂಗಳದ್ದು ನಾನು ಕೇಳ್ತಾ ಇಲ್ಲ. ಸಂಬಳ ಕೊಟ್ಟಿಲ್ಲ. ಗುತ್ತಿಗೆ ಶಿಕ್ಷಕರಿಗೆ ಸಂಬಳ ಕೊಟ್ಟಿಲ್ಲ. ಆದರೂ ತುಂಬಿ ತುಳುಕ್ತಾ ಇದೆ. ಬೆಲೆ ಏರಿಕೆ ಮಾಡೋದು ಬಿಟ್ಟಿಲ್ಲ. ಅವ್ರು ಹೇಳಿ ಯಾವ್ಯಾವ್ದು ಬೆಲೆ ಏರಿಸಿದ್ದಾರೆ ಅಂತ ಅವ್ರು ಮರ್ತಿದ್ರೆ, ಅವರಿಗೆ ಸಿದ್ದರಾಮಯ್ಯನವರಿಗೆ 2 ಬಾರಿ ಮುಖ್ಯಮಂತ್ರಿ ಆದಮೇಲೆ ಸ್ವಲ್ಪ ಜಾಣ ಮರುವು ಜಾಸ್ತಿ ಆಗಿದೆ. ಅವ್ರಿಗೆ ಹೇಳಿ, ಅಬ್ಕಾರಿ ದರ ಏರಿಸಿದ್ರು ಇವ್ರು ಬಂದ ಮೇಲೆ, ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರು, ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸು ಜಾಸ್ತಿ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಎಷ್ಟಿದೆ, ಇವ್ರದ್ದು ಎಷ್ಟಿದೆ ನೀವು ತೆಗೆದು ನೋಡಿ, ಪಟ್ಟಿನ ಸ್ಲ್ಯಾಬ್ ತೆಗೆದು ನೋಡಿ ಗೊತ್ತಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ದರ ಹೆಚ್ಚಿಸಿದ್ರು. ಬಿತ್ತನೆ ಬೀಜ ರೀ, ರೈತರು ಬಿತ್ತನೆ ಬೀಜ, ಆ ಪಾಪದ ಕೆಲಸಕ್ಕೆ ಯಾರು ಕೈ ಹಾಕಲ್ಲ. ಆ ರೈತರು ಬಿತ್ತನೆ ಬೀಜದ ದರವನ್ನು ಏರಿಸಿ ಅದನ್ನೂ ಸಮರ್ಥನೆ ಮಾಡಿಕೊಂಡ್ರು. ಬಿತ್ತನೆ ಬೀಜದ ದರ, ಕೆಲವು ಬಿತ್ತನೆ ಬೀಜಗಳು 100% ಜಾಸ್ತಿ ಆಗಿದ್ದಾವೆ, ಅದನ್ನು ಇವರು ಸಮರ್ಥನೆ ಮಾಡಿಕೊಂಡ್ರು. ನೀರಿನ ದರ ಏರಿಸುವ ಮುನ್ಸೂಚನೆಯನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಈಗಾಗಲೇ ಕೊಟ್ಟಿದ್ದಾರೆ. ಬಸ್ ದರ ಏರಿಸುವ ಮುನ್ಸೂಚನೆಯನ್ನು ಸಾರಿಗೆ ಸಚಿವರು ಈಗಾಗಲೇ ಕೊಟ್ಟಿದ್ದಾರೆ. ಹಾಲಿನ ದರ ಏರ್ಸಾಯಿತು, ವಿದ್ಯುತ್ ದರ ಏರ್ಸಾಯಿತು. ಇನ್ನೇನಿದೆ ಏರ್ಸೋದಕ್ಕೆ? ಇನ್ನಿರೋದು ಗಾಳಿ ಮತ್ತು ಹೆಣ. ಈ ಹಿಂದೆ ಔರಂಗಜೇಬು ಬದುಕಿದ್ದವ್ರ ಮೇಲೆ ತಲೆಗಂಧ ಹಾಕಿದ್ನಂತೆ, ಹಿಂದೂಗಳ ಮೇಲೆಲ್ಲ ಜಜಿಯಾ ಅಂತ ತಲೆಗಂಧ ಹಾಕಿದ್ನಂತೆ. ಇವ್ರು ಸತ್ತ ಹೆಣದ ಮೇಲೆ ಒಂದು ತಲೆಗಂಧ ಹಾಕಿಬಿಟ್ರೆ ಹೆಂಗೂ ಡೆಂಗ್ಯೂನಿಂದಲೂ ದೊಡ್ಡ ಪ್ರಮಾಣದಲ್ಲಿ ಜನ ಸಾಯ್ತಿದ್ದಾರೆ. ಒಂದು ಸತ್ತ ಹೆಣದ ಮೇಲೆ ಒಂದು ತಲೆಗಂಧ ಒಂದು ಕಂದ ಹಾಕಿಬಿಟ್ರೆ ಅಲ್ಲಿಗೆ ನಾನು ಏನೂ ಉಳಿಸಿಲ್ಲಪ್ಪ, ಎಲ್ಲದನ್ನೂ ಮುಟ್ಟಿದ್ದೀನಿ, ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯ ಹಾಕದೇ ಇರುವಂಥ ತೆರಿಗೆ ಇಲ್ಲ ಅನ್ನುವಂಥ ಕೀರ್ತಿಗೆ ನೀವೇ ಭಾಜನರಾಗ್ತೀರಿ. ಚರ್ಚೆ ಆಗ್ತಾ ಇರುವಂತದ್ದು ಇನ್ನೂ 3 DCM ಆಗಬೇಕು ಅನ್ನುವಂಥದ್ದು. ಈಗ 3 DCM ಮೂಗ್ದಾರನ ಇನ್ಯಾರಿಗೆ ಹಾಕ್ತಾರೆ? ಈಗ CM ಕುರ್ಚಿ ಮೇಲೆ ನಾನು ಕಣ್ಣಿಟ್ಟಿದ್ದೀನಿ. CM ಕುರ್ಚಿ ಮೇಲೆ ಕಣ್ಣಿಟ್ಟಿರೋದು DK ಶಿವಕುಮಾರ್ ಅವರು. ಅವರನ್ನು ಮುಚ್ಚಿಟ್ಟಿದ್ದಾರೆ. ಏನೇನು ಮಾತುಕತೆ ಆಗಿದೆ ಅದು ನನಗೆ, ಸಿದ್ದರಾಮಯ್ಯನವರಿಗೆ, ಹೈಕಮಾಂಡಿಗೆ ಗೊತ್ತು.
ಅದೆಲ್ಲ ಇಲ್ಲಿ ಚರ್ಚೆ ಮಾಡಬಾರ್ದು, ಅದೆಲ್ಲ ಹೈಕಮಾಂಡಿಗೆ ಗೊತ್ತು. ಮೂಗ್ದಾರ ಹಾಕಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ? ಇದು 3 DCM ಅಲ್ರಿ ಮೂಗ್ದಾರ. ಇದು ಮೂಗ್ದಾರ ಹಾಕಿ ಎಳೆದ್ರೆ DCM ಕುರ್ಚಿ ಅಲ್ಲ, CM ಕುರ್ಚಿ ಅಲ್ಲ, DCM ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ಒದ್ದಾಡಬೇಕು. ಆ DCM ಕುರ್ಚಿಗೆ ಉಳಿಸ್ಕೊಳ್ಳೋಕ್ಕೆ ಒದ್ದಾಡಬೇಕು. ಅಕಸ್ಮಾತ್ ಉಳಿದ್ರೂ ಅದಕ್ಕೆ 3 ಕಾಸಿನ ಬೆಲೆ ಇರಬಾರ್ದು. ಅದಕ್ಕೆ ಇದೆಲ್ಲ ಪ್ಲಾನು. ಅದಕ್ಕೆ 3 ಕಾಸಿನ ಬೆಲೆನೂ ಇರಬಾರ್ದು ಅಂತ ಇದೆಲ್ಲ ಪ್ಲಾನ್ ಮಾಡ್ತಿರೋದು. ಅಲ್ಲ, ನಿಮ್ ಕಾಲದಲ್ಲೂ 3 ಮಾಡಿದ್ರು. ನಾವು ಹಿಂಗೆ ಸಾರ್ವಜನಿಕ ಚರ್ಚೆ ವಿಷಯ ಮಾಡಿದ್ದು ನಿಮಗೆ ಪೇಪರಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ಮಾಡಿಬಿಟ್ವಿ ನಾವು, ಯಾರಿಗೂ ಗೊತ್ತೇ ಇಲ್ಲ. ಮಾಡಿದ್ಮೇಲೆ ಪೇಪರಿಗೆ ಬಂತು. ದಿನ ಪೇಪರಲ್ಲಿ ಬರ್ತಾ ಇದೆಯಾ? ಈ ದಿನ ಪೇಪರಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಪಾಪ KPCC ಅಧ್ಯಕ್ಷರ ಅಸಹಾಯಕತೆ. ನಾನು ಇವರು ಇಷ್ಟೊಂದು ಅಸಹಾಯಕರಾಗ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಅವ್ರು ಹೇಳಿದರು ಯಾರಾದರೂ ಹುಷಾರು ಹೊರಗಡೆ ಚರ್ಚೆ ಮಾಡಿದ್ರೆ ಅಂತ ಹೇಳಿದರು. ಈಗ ಅವ್ರು ಹುಷಾರು ಅಂದರೆ ಕೇಳೋರೇ ಇಲ್ಲ. ಯಾರು ಕೇಳ್ತಾರೋ ಹುಷಾರು ಅಂದರೆ? ಯಾಕೆ ಈ ಪರಿಸ್ಥಿತಿ ಬಂತು? ಒಂದು ತಿಂಗಳ ಹಿಂದೆ ಹುಷಾರಂದಿದ್ರೆ ಹೆದರೋರು. ಎಲ್ಲ ವಿಷಯನೂ ನನ್ನ ಕೈಲಿ ಯಾಕೆ ಬಾಯಿ ಬಿಡಿಸ್ತೀರಿ? ತಿಂಗಳು ಆಗಿಲ್ಲ. ನಿಮ್ಗೆ ಎಲ್ಲ ವಿಷಯನೂ ಕರೆಕ್ಟಾಗಿ ಗೊತ್ತಾಗಬೇಕು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರಲ್ಲ, ಅವ್ರನ್ನ ಕೇಳ್ರಿ. ಅವಾಗ ಎಲ್ಲ ವಿಷಯನೂ ಅವ್ರು ಹೇಳ್ತಾರೆ. ಸರ್, ಇನ್ನೊಂದು ಚರ್ಚೆ ಆಗ್ತಿದೆ. ಸಿ.ಟಿ. ರವಿ ಅವರಿಗೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಸ್ಥಾನ ಸಿಗುತ್ತೆ, ಕೊಡಬೇಕು ಅನ್ನುವಂಥ ಕಾರ್ಯಕರ್ತರು ಚರ್ಚೆ ಮಾಡ್ತಾರೆ, ಕೆಲವೊಂದು ನಾಯಕರುಗಳು ಚರ್ಚೆ ಮಾಡ್ತಾರೆ. ಇದಕ್ಕೆ ನೀವೇನು ಹೇಳ್ತೀರಿ? ನೋಡಿ, ಪಾರ್ಟಿ ವಿರೋಧ ಪಕ್ಷದ ನಾಯಕ ಯಾರಾಗಬೇಕು ಅನ್ನೋ ತೀರ್ಮಾನ ಮಾಡುತ್ತೆ. ಆದರೆ ನಮಗೆ ಚಿಕ್ಕ ಹುಡುಗರಿದ್ದಾಗ ಒಂದು ಮಾತು ಹೇಳೋರು, ಕಾಡಿನ ರಾಜ ಸಿಂಹ ಇದೆಯಲ್ಲ, ಅದಕ್ಕೆ ಯಾರೂ ಪಟ್ಟ ಕಟ್ಟಲ್ವಂತೆ. ಅದು ತನ್ನ ಸ್ವಭಾವದಲ್ಲೇ ರಾಜ ಅಂತ ಕರೆಸ್ಕೊಳುತ್ತಂತೆ. ಅದಕ್ಕೆ ಯಾರೂ ಪಟ್ಟ ಕಟ್ಟಲ್ಲ, ತನ್ನ ಸ್ವಭಾವದಲ್ಲೇ ಅದು ರಾಜ ಅಂತ ಕರೆಸ್ಕೊಳುತ್ತಂತೆ. ಹಾಗೆ ನನಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಅಂತ ಯಾರು ಅಧಿಕೃತ ಪಟ್ಟ ಕಟ್ಟದೇ ಇದ್ರು ನನ್ನ ಸ್ವಭಾವದಲ್ಲಿ ನಾನೇ ವಿರೋಧ ಪಕ್ಷದ ನಾಯಕ. ಬೈ ನೇಚರ್. ಪೊಸಿಷನ್ ಇಲ್ಲದೆ ಇರ್ಬೋದು, ಬೈ ನೇಚರ್. ಆಡಳಿತ ಪಕ್ಷ ತಪ್ಪು ಮಾಡಿದಾಗ, ಆಡಳಿತ ಪಕ್ಷ ಜನವಿರೋಧಿಯಾಗಿ ವರ್ತನೆ ಮಾಡಿದಾಗ ಮುಲಾಜಿಲ್ದಲೇ ಆಡಳಿತ ಪಕ್ಷವನ್ನು ಪ್ರಶ್ನಿಸ್ತೀವಿ ಅಂದರೆ ಅದು ನನ್ನ ಸ್ವಭಾವ. ಹಾಗಾಗಿ ನನ್ನ ಸ್ವಭಾವವನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಜವಾಬ್ದಾರಿ ಕೊಡೋದು ಬಿಡೋದು ಪಾರ್ಟಿಗೆ ಬಿಟ್ಟಿದ್ದು. ಆದರೆ ನನ್ನ ಸ್ವಭಾವದಲ್ಲಿ ಈಗ ಪ್ಲೇಯರ್ ಆಗಿ ಆಡಲಿಕ್ಕೆ ಅವಕಾಶ ಸಿಕ್ಕಿದೆ. ಪ್ಲೇಯರ್ ಆಗಿ ಸೆಂಚುರಿ ಹೊಡೆದ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ ನನಗೆ ಕೊಡಬೇಕು, ಇನ್ಯಾರಿಗೆ ಕೊಡ್ತಾರೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.